ಯಾವ ಪ್ರಾಣಿಯ ಕಣ್ಣುಗಳು ಮಾನವನ ಕಣ್ಣುಗಳನ್ನು ಹೋಲುತ್ತದೆ? ನಾಯಿ, ಚಿಂಪಾಂಜಿ, ಹಸು, ಕುರಿ. ಸರಿಯಾದ ಉತ್ತರ ಚಿಂಪಾಂಜಿ. ಜೀನ್ಸ್ ಧರಿಸಿ ಮಲಗುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ರಕ್ತ ಪರಿಚಲನೆಗೆ ಅಡ್ಡಿ, ಜೀರ್ಣಕ್ರಿಯೆ ಸಮಸ್ಯೆ, ನಿದ್ರೆಗೆ ಭಂಗ, ತುರಿಕೆ ದದ್ದುಗಳು. ಸರಿಯಾದ ಉತ್ತರ ಎಲ್ಲವೂ. ವೀಕ್ಷಕರೇ, ಜೀನ್ಸ್ ಧರಿಸಿ ಮಲಗುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎನ್ನುತ್ತಾರೆ ತಜ್ಞರು. ಜೀನ್ಸ್ ಬೆವರನ್ನ ಹೀರಿಕೊಳ್ಳುವುದಿಲ್ಲ. ಇದರಿಂದ ತ್ವಚೆಯಲ್ಲಿ ಹೆಚ್ಚು ತೇವಾಂಶ ಉಂಟಾಗಿ ಫಂಗಸ್ ಮತ್ತು ಬ್ಯಾಕ್ಟೀರಿಯಾಗಳು ಬೆಳೆಯುವ ಸಾಧ್ಯತೆ ಇರುತ್ತದೆ. ಇದರ ಪರಿಣಾಮವಾಗಿ ತುರಿಕೆ, ದದ್ದುಗಳು ಮತ್ತು ಸೋಂಕುಗಳು ಬರುವ ಅಪಾಯವಿದೆ. ಇದಿಷ್ಟೇ ಅಲ್ಲದೆ ಜೀನ್ಸ್ ದೇಹವನ್ನ ಬೆಚ್ಚಗಿಡುತ್ತದೆ ಮತ್ತು ನಿದ್ರೆಯನ್ನ ತಡೆಯುತ್ತದೆ. ಬಿಗಿಯಾದ ಜೀನ್ಸ್ ಧರಿಸುವುದರಿಂದ ರಕ್ತ ಪರಿಚಲನೆಯನ್ನ ನಿರ್ಬಂಧಿಸುತ್ತದೆ. ಇದರಿಂದಾಗಿ ಹಲವು ಅಂಗಗಳಿಗೆ ಸರಿಯಾಗಿ ರಕ್ತ ಪೂರೈಕೆ ಆಗುವುದಿಲ್ಲ. ಜೀನ್ಸ್ ಹೊಟ್ಟೆಯ ಮೇಲೂ ಒತ್ತಡ ಇರುತ್ತದೆ. ಇದು ಜೀರ್ಣಕಾರಿ ಸಮಸ್ಯೆಗಳು ಮತ್ತು ಹೊಟ್ಟೆ ಉಬ್ಬರದಂತಹ ಸಮಸ್ಯೆಗಳನ್ನ ಉಂಟು ಮಾಡುತ್ತದೆ. ಹೀಗಾಗಿ ಜೀನ್ಸ್ ಬದಲು ಸಡಿಲವಾದ ಬಟ್ಟೆಗಳನ್ನ ಧರಿಸಿ. ಹತ್ತಿ ಬಟ್ಟೆಯನ್ನ ಧರಿಸಿದ್ರೆ ಒಳ್ಳೆಯದು. ಶನಿ ದೇವರ ತಂದೆ ಯಾರು? ಆಪ್ಷನ್ಸ್: ಸೂರ್ಯದೇವ, ಬ್ರಹ್ಮ, ವಿಷ್ಣು, ಮಹೇಶ್ವರ. ಸರಿಯಾದ ಉತ್ತರ ಸೂರ್ಯದೇವ. ದೇಹದಲ್ಲಿ ಆಯಾಸ ಮತ್ತು ಆಲಸ್ಯವನ್ನ ಕಡಿಮೆ ಮಾಡುವ ಹಣ್ಣು ಯಾವುದು? ಸಪೋಟ, ದಾಳಿಂಬೆ, ಸೇಬು, ಪೇರಲೆ. ಸರಿಯಾದ ಉತ್ತರ ದಾಳಿಂಬೆ. ಈ ಒಂದು ವಸ್ತುವನ್ನ ನಿಮ್ಮ ಮನೆಯ ಬಾಗಿಲಲ್ಲಿ ಇರಿಸಿದ್ರೆ ಸಾಕು, ಹಣದ ಸಮಸ್ಯೆ ಬರುವುದಿಲ್ಲ. ಮನಿ ಪ್ಲಾಂಟ್, ತುಳಸಿ ಗಿಡ, ತುಂಬೆ ಗಿಡ, ಸರ್ಪಗಂಧ. ಸರಿಯಾದ ಉತ್ತರ ತುಳಸಿ ಗಿಡ. ವೀಕ್ಷಕರೇ, ಕೆಲವು ವಾಸ್ತು ವಿಧಾನಗಳನ್ನ ಅನುಸರಿಸಿದ್ರೆ ಲಕ್ಷ್ಮೀದೇವಿ ಮನೆಗಳಲ್ಲಿ ನೆಲೆಸುತ್ತಾಳಂತೆ. ಅದರಲ್ಲೂ ಈ ಒಂದು ವಸ್ತುವನ್ನ ಮನೆ ಬಾಗಿಲಲ್ಲಿ ಇಟ್ಟರೆ ಧನ ವೃದ್ಧಿಯಾಗುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಹೌದು, ತುಳಸಿ ಗಿಡವನ್ನ ಮನೆಯ ಬಾಗಿಲಲ್ಲಿ ಇಟ್ಟು ಪೂಜಿಸುವುದರಿಂದ ಮನೆಯಲ್ಲಿ ಸುಖ, ಸಮೃದ್ಧಿ ಮತ್ತು ಆರ್ಥಿಕ ಸಂಪತ್ತು ಹೆಚ್ಚುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಹಿಂದೂ ಧರ್ಮದಲ್ಲಿ ತುಳಸಿಯನ್ನ ಲಕ್ಷ್ಮೀ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಏಕೆಂದ್ರೆ ಲಕ್ಷ್ಮೀ ದೇವಿಯು ತುಳಸಿಯಲ್ಲಿ ನೆಲೆಸುತ್ತಾಳೆ ಎಂದು ಶಾಸ್ತ್ರಗಳಲ್ಲಿ ನಂಬಲಾಗಿದೆ. ಹೀಗಾಗಿ ತುಳಸಿಯನ್ನ ಪೂಜಿಸುವುದರಿಂದ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಮತ್ತು ಎಲ್ಲಾ ಆಪತ್ತುಗಳಿಂದ ಮುಕ್ತಿ ಪಡೆಯಬಹುದು ಎಂದು ಪ್ರಾಚೀನ ಕಾಲದಿಂದಲೂ ಹೇಳಿಕೊಂಡು ಬರಲಾಗಿದೆ. ತುಳಸಿ ಗಿಡವನ್ನ ಕಾಪಾಡಿಕೊಳ್ಳಲು ಸಾಧ್ಯವಾಗದವರಿಗೆ ಮತ್ತೊಂದು ಆಯ್ಕೆ ಇದೆ. ತುಳಸಿ ಬೇರು, ಅರಗು ಹಾಗೂ ಅಕ್ಕಿಯನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆಯ ಬಾಗಿಲಿಗೆ ನೇತು ಹಾಕಬೇಕು. ಈ ರೀತಿ ಮಾಡುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಮನೆಯಲ್ಲಿ ಜಗಳಗಳು ಕಡಿಮೆಯಾಗಿ ಶಾಂತಿ ನೆಲೆಸುತ್ತದೆ. ಅಲ್ಲದೆ ಮನೆಯಲ್ಲಿ ಯಾವುದೇ ಹಣಕಾಸಿನ ಸಮಸ್ಯೆ ಇರುವುದಿಲ್ಲ ಎಂದು ಹೇಳಲಾಗುತ್ತದೆ. ಶರೀರದ ರಕ್ತ ಸ್ವಚ್ಛವಾಗಬೇಕಾದರೆ ಯಾವ ಸೊಪ್ಪನ್ನ ತಿನ್ನಬೇಕು? ತುಳಸಿ ಎಲೆ, ಪುದೀನ ಎಲೆ, ಕರಿಬೇವು, ಮೆಂತ್ಯ ಸೊಪ್ಪು. ಸರಿಯಾದ ಉತ್ತರ ಪುದೀನ ಸೊಪ್ಪು. ಪುರುಷರು ವಾರಕ್ಕೆ ಎಷ್ಟು ಸಲ ಶಾಂಪೂ ಬಳಸಬೇಕು? 2 ಬಾರಿ, 3 ಬಾರಿ, 5 ಬಾರಿ, 4 ಬಾರಿ. ಸರಿಯಾದ ಉತ್ತರ 2 ಅಥವಾ 3 ಬಾರಿ. ವೀಕ್ಷಕರೇ, ಪುರುಷರು ಪ್ರತಿದಿನ ಶಾಂಪೂ ಹಚ್ಚಬಾರದು. ಹೀಗೆ ಮಾಡುವುದರಿಂದ ಕೂದಲಿಗೆ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಹೆಚ್ಚು.
ಮಾರುಕಟ್ಟೆಯಲ್ಲಿ ಸಿಗುವ ಬಹುತೇಕ ಶಾಂಪುಗಳಲ್ಲಿ ಸಲ್ಫೇಟ್ ಸೇರಿದಂತೆ ಕೆಲ ಕೆಮಿಕಲ್ಸ್ ಇರುತ್ತವೆ. ಅವು ಕೂದಲಿಗೆ ಹಾನಿ ಮಾಡುತ್ತವೆ. ನಿಮ್ಮ ಕೂದಲು ಆರೋಗ್ಯವಾಗಿರಬೇಕೆಂದ್ರೆ ಸಲ್ಫೇಟ್ ರಹಿತ ಶಾಂಪೂ ಬಳಸಿ. ಶಾಂಪೂ ಡ್ಯಾಂಡ್ರಫ್ ಮತ್ತು ಹೆಚ್ಚುವರಿ ಎಣ್ಣೆಯನ್ನ ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಅದೇ ಸಮಯದಲ್ಲಿ ಹೆಚ್ಚು ಬಳಸಿದರೆ ಕೂದಲಿನಲ್ಲಿರುವ ನೈಸರ್ಗಿಕ ಎಣ್ಣೆಗಳು ಕಡಿಮೆಯಾಗುತ್ತವೆ ಮತ್ತು ತಲೆ ಒಣಗುತ್ತದೆ ಹಾಗೂ ಕೂದಲು ಉದುರುವ ಸಮಸ್ಯೆ ಬರುತ್ತದೆ. ಹೀಗಾಗಿ ಅತಿಯಾಗಿ ಶಾಂಪೂ ಬಳಸಬೇಡಿ. ಸಾಧ್ಯವಾದಷ್ಟು ವಾರಕ್ಕೆ 2 ಅಥವಾ 3 ಬಾರಿ ಮಾತ್ರ ಶಾಂಪೂ ಹಚ್ಚುವುದು ಒಳ್ಳೆಯದು. ಅಂಗೈನಲ್ಲಿ ಸ್ಟಾರ್ ಅಥವಾ ನಕ್ಷತ್ರ ಚಿಹ್ನೆ ಇದ್ದರೆ ಏನು ಲಾಭ? ಆಪ್ಷನ್ಸ್: ಯಶಸ್ಸು, ಸಂಪತ್ತು, ಅನವಶ್ಯಕ ಖರ್ಚು, ಖ್ಯಾತಿ. ಸರಿಯಾದ ಉತ್ತರ ಎಲ್ಲವೂ. ವೀಕ್ಷಕರೇ, ನಿಮ್ಮ ಅಂಗೈನಲ್ಲಿ ಅನೇಕ ಕಡೆಗಳಲ್ಲಿ ನಕ್ಷತ್ರ ಚಿಹ್ನೆಯನ್ನ ಗಮನಿಸಬಹುದು. ಈ ನಕ್ಷತ್ರ ಚಿಹ್ನೆ ಕೆಲವು ನಿರ್ದಿಷ್ಟ ಸ್ಥಳಗಳಲ್ಲಿ ಇದ್ರೆ ನಿಮ್ಮಂತ ಲಕ್ಕಿ ಯಾರೂ ಇಲ್ಲ. ನಕ್ಷತ್ರ ಚಿಹ್ನೆಯು ಸೂರ್ಯ ಪರ್ವತದ ಮೇಲೆ ಕಂಡು ಬಂದರೆ ಅದನ್ನ ಮಂಗಳಕರ ಮತ್ತು ಅಪರೂಪವೆಂದು ಪರಿಗಣಿಸಲಾಗುತ್ತದೆ. ಕನಿಷ್ಠ 5 ಸಾಲುಗಳನ್ನು ಹೊಂದಿರುವ ನಕ್ಷತ್ರ ಚಿಹ್ನೆಯು ತುಂಬಾ ವಿರಳವಾಗಿ ಕಂಡು ಬರುತ್ತದೆ. ಈ ನಕ್ಷತ್ರ ಚಿಹ್ನೆಯನ್ನು ಹೊಂದಿರುವ ಜನರು ಅನಿರೀಕ್ಷಿತ ಹೆಸರು, ಖ್ಯಾತಿ, ಯಶಸ್ಸು ಮತ್ತು ಸಂಪತ್ತನ್ನ ಪಡೆಯುತ್ತಾರೆ. ಬುಧ ರೇಖೆಯಲ್ಲಿ ದ್ವೀಪದೊಂದಿಗೆ ನಕ್ಷತ್ರ ಚಿಹ್ನೆ ಕಾಣಿಸಿಕೊಂಡರೆ ದುರ್ಬಲವಾದ ಆರೋಗ್ಯ ಮತ್ತು ದಿವಾಳಿತನದ ಸೂಚನೆಯಾಗಿದೆ. ಇಂತಹ ವ್ಯಕ್ತಿಯು ಹಣವನ್ನು ಉಳಿಸಲು ಅಥವಾ ಸಂಪತ್ತನ್ನ ನಿರ್ಮಿಸಲು ಕಷ್ಟಪಡುತ್ತಾನೆ. ಗಳಿಸುವುದಕ್ಕಿಂತ ವೇಗವಾಗಿ ಖರ್ಚು ಮಾಡುತ್ತಾರೆ. ಪಾಕಿಸ್ತಾನದ ಗಡಿಯಲ್ಲಿರುವ ಭಾರತದ ರಾಜ್ಯ ಯಾವುದು? ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಹರಿಯಾಣ, ರಾಜಸ್ಥಾನ. ಸರಿಯಾದ ಉತ್ತರ ರಾಜಸ್ಥಾನ. ನಿಮ್ಮ ಕನಸಿನಲ್ಲಿ ಆನೆ ಕಾಣಿಸಿಕೊಂಡರೆ ಏನು ಅರ್ಥ? ಅಪಘಾತ, ಆರೋಗ್ಯ ಸಮಸ್ಯೆ, ದುಃಖ ದೂರ, ಸಂಪತ್ತು. ಸರಿಯಾದ ಉತ್ತರ ದುಃಖ ದೂರ ಮತ್ತು ಸಂಪತ್ತು. ವೀಕ್ಷಕರೇ, ಕನಸಿನಲ್ಲಿ ಏನೇ ಕಂಡರೂ ಅದರ ಹಿಂದೆ ಒಂದು ಸೂಚನೆ ಇದ್ದೇ ಇರುತ್ತದೆ ಎಂದು ದೊಡ್ಡವರು ಹೇಳುವುದನ್ನ ನೀವು ಕೇಳಿರುತ್ತೀರಿ. ಅದೇ ರೀತಿ ಆನೆ ಕಂಡರೂ ಅಲ್ಲೊಂದು ಸೂಚನೆ ಇದೆಯಂತೆ. ಅದೇನೆಂದ್ರೆ, ಕನಸಿನಲ್ಲಿ ಆನೆ ಕಾಣಿಸಿಕೊಂಡರೆ ಒಳ್ಳೆಯದು ಎಂದು ಆಧ್ಯಾತ್ಮಿಕ ಗ್ರಂಥಗಳು ಹೇಳುತ್ತವೆ. ಆನೆಯ ಕುಂಭಸ್ಥಳವನ್ನ ಲಕ್ಷ್ಮೀ ದೇವಿಯ ವಾಸಸ್ಥಾನ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಕನಸಿನಲ್ಲಿ ಆನೆಯನ್ನ ಕಂಡರೆ ಸಂಪತ್ತು ಬರುತ್ತದೆ. ಆನೆಯ ದರ್ಶನ ಮಾಡುವುದರಿಂದ ಬಡತನ ಮತ್ತು ದುಃಖ ದೂರವಾಗಿ ಭಾರಿ ಸಂಪತ್ತು ಬರುತ್ತದೆ ಎಂದು ನಂಬಲಾಗಿದೆ. ಅಂದಹಾಗೆ ಪುಣ್ಯಕ್ಷೇತ್ರಗಳಲ್ಲಿ ಆನೆಯನ್ನ ದೇವರ ಸೇವೆಯಲ್ಲಿ ಬಳಸಲಾಗುತ್ತದೆ. ಗಣೇಶನು ಗಜಮುಖದಿಂದ ಮೊದಲ ಪೂಜೆಯನ್ನ ಸ್ವೀಕರಿಸುತ್ತಾನೆ ಮತ್ತು ಎಲ್ಲ ವಿಘ್ನಗಳನ್ನ ತೆಗೆದುಹಾಕುತ್ತಾನೆ. ಇಂತಹ ಆನೆ ಕನಸಿನಲ್ಲಿ ಕಂಡರೆ ಒಳ್ಳೆಯದು ಎಂದು ನಂಬಲಾಗಿದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.